ಸಿಂಪಲ್ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಕ್ಕಳಿಗೆ ಶೀತ ಕೆಮ್ಮು ಆಗುತ್ತಲ್ಲ, ಅದಕ್ಕೋಸ್ಕರ ಕಷಾಯ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋದು ಇದು ದೊಡ್ಡ ಪತ್ರೆ ಎಲೆ ಬರುತ್ತಿದ್ದು, ದೊಡ್ಡ ಪತ್ರೆ ಎಲೆ ಒಂದು 5-6 ಮತ್ತು ತುಳಸಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಮತ್ತು ಇದು ತುಂಬೆ ಗಿಡದ ಎಲೆ, ಮತ್ತು ಒಂದು 5-6 ಕಾಳುಮೆಣಸು. ಚಿಕ್ಕ ಮಕ್ಕಳಾದರೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ದೊಡ್ಡ ಮಕ್ಕಳಾದರೆ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ. ಇಷ್ಟು ಸಾಕಾಗುತ್ತೆ. ಇದು ಒಂದು 2 ವರ್ಷದ ಮೇಲೆ ಮಕ್ಕಳಿಗೆ ಸರಿ ಹೋಗುತ್ತಿದ್ದು. ಫ್ರೆಂಡ್ಸ್, ನಾನು ಇದು ಕಾಳುಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪು ಇಷ್ಟು ಈಗ ಇಷ್ಟನ್ನೇ ಫಸ್ಟ್ ಕುಟ್ಕೊಬೇಕು ಫ್ರೆಂಡ್ಸ್. ಇಷ್ಟು ಜಜ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ಸೊಪ್ಪುಗಳನ್ನ ಹಾಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು ಫ್ರೆಂಡ್ಸ್, ನೀರು ಹಾಕಬಾರ್ದು. ಹಾಗೆ ಇದನ್ನು ಕುಟ್ಟಬೇಕು ಹಾಗೆ. ಇದನ್ನು ಸ್ವಲ್ಪ ಇದು ಮಾಡ್ಕೊತ ಕುಟ್ತಾ ಇರಬೇಕು. ಹಿಂದೆ ನೈಸಿಗಾಗೋವರೆಗೂ ಕುಟ್ಟಬೇಕು. ಇದಾಗಿದೆ ಫ್ರೆಂಡ್ಸ್. ಇದು ಈಗ ನಾನು ನೋಡಿ ಫ್ರೆಂಡ್ಸ್, ಇದು ರಸ ಹಿಂಗೆ ಬರುತ್ತೆ, ಹಿಂಗೆ ನೋಡಿ. ಇದು ನಾನು 3 ವರ್ಷದ ಮಗುಗೆ ಕೊಡ್ತಾ ಇರೋದು ಫ್ರೆಂಡ್ಸ್. ಇದು ಇಷ್ಟು ಬೇಕಾಗುತ್ತೆ ಫ್ರೆಂಡ್ಸ್ 3 ವರ್ಷದ ಮಗುಗೆ. ಒಂದು ಕಾಳುಮೆಣಸು ನಿಮಗೆ ಜಾಸ್ತಿ ಆಗುತ್ತೆ ಅನ್ನೋದಾದರೆ ನೀವು ಒಂದು 2 ಕಾಳುಮೆಣಸು ಕಮ್ಮಿ ಮಾಡ್ಕೊಳ್ಳಿ. ಈಗ ಇದಿಷ್ಟು ಸಾಕಾಗುತ್ತೆ. ಇದು ಒಂದು 3 ವರ್ಷದ ಮಗುಗೆ. ನೀವು 1.5 ವರ್ಷ 2 ವರ್ಷದ ಮಗು ಕುಡಿಸ್ಬೇಕಂದ್ರೆ ಇದರಲ್ಲಿ ಅರ್ಧ ಕುಡಿಸಿ ಫ್ರೆಂಡ್ಸ್, ಸಾಕು. ಕೆಮ್ಮು ಶೀತ ಎಲ್ಲ ಕಮ್ಮಿ ಆಗುತ್ತೆ. ಇದು ಬೆಳಗ್ಗೆ ಹಾಲು ಹೊಟ್ಟೆ ಕುಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಕಮ್ಮಿ ಆಗುತ್ತೆ ಬೇಗ. ನಾನು ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.